ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕರುನಾಡಿನ ಮನೆ ಮಗ ಮಾತಾಡ್ತಾ ಇರೋದು. ಒಂದು ವಿಡಿಯೋವನ್ನು ಪೋಸ್ಟ್ ಮಾಡುತ್ತಾ ಇದ್ದೀನಿ. ಆ ವಿಡಿಯೋವನ್ನು ನೋಡಿ ನೇಚರನ್ನು ಉಳಿಸಬೇಕು ಇಲ್ಲ ಉಳಿಸಬಾರದು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಅಂತ ನಿಮ್ಮ ಎಲ್ಲರಲ್ಲೂ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಹೇಳ್ಬಿಡು ಎಲ್ಲ ಹೇಳ್ಬಿಡಲ್ಲ ಶಾವ್ಗೆ. ಈ ಭೂಮಿಯ ದೇವರು ನಿಮ್ಮೊಬ್ಬರಿಗೆ ಕೊಟ್ಟಿರೋದಲ್ಲ. ಸಿಟಿಲಿ ಹಳ್ಳಿಲಿ ಬದುಕೋಕೆ ನಿಮ್ಗೆಲ್ಲರಿಗೂ ಎಷ್ಟು ಅಧಿಕಾರ ಇದೆ, ಕಾಡಲ್ಲಿ ಬದುಕೋಕೆ ಅಷ್ಟೇ ಅಧಿಕಾರ ನಮಗೂ ಇದೆ. ಇಂಟರ್ನೆಟ್, ಕಾರು, ಬೈಕು, ಟೆಕ್ನಾಲಜಿ ಕಂಡಿಡ್ದಿದ್ಕೆ ನೀವ್ ಯಾರು ದೇವ್ರ ಆಗಲ್ಲ ಕಣ್ರಯ್ಯ. ನೀವುಗಳು ಡೆವಲಪ್ ಆಗೋಕೆ ಕಾಡನ್ನ ನಾಶ ಮಾಡ್ಬೇಕು ಅಂತ ಡಿಸೈಡ್ ಮಾಡೋಕೆ ನೀವ್ ಯಾರು? ಈ ಪ್ರಪಂಚ ಬರೇ ಮನುಷ್ಯರಿಗೆ ಅನ್ನೋ ಹಂಗದಿದ್ರೆ ಆ ದೇವ್ರು ನಮ್ಮನ್ನೆಲ್ಲ ಯಾಕ್ರಯ್ಯ ಸೃಷ್ಟಿ ಮಾಡ್ತಿದ್ದ? ಬೆಂಗಳೂರು ಯೂನಿವರ್ಸಿಟಿ ತುಂಬಾ ಪಾಳ್ ಬಿದ್ದಿರೋ ಬಿಲ್ಡಿಂಗ್ ಇದೆ, ಆದ್ರೆ ಇವತ್ತು 9 ಎಕರೆಷ್ಟು ಕಾಡನ್ನ ನಾಶ ಮಾಡಿ ಮರಗಳನ್ನ ಕಡಿದು ನಮ್ ಜಾಗನ ಕಿತ್ಕೊಳ್ತಾ ಇದ್ದೀರಾ. ಎಜುಕೇಶನ್ ಡೆವಲಪ್ಮೆಂಟ್. ನಮ್ಗಳ ಸಮಾಧಿ ಮೇಲೆ ನೀವು ವಿದ್ಯಾವಂತರಾದ್ರೆ ಅದಕ್ಕೆ ಏನ್ರಯ್ಯ ಅರ್ಥ ಇದೆ? ನೀವು ಮನೆಯಲ್ಲಿ ಪ್ರೀತಿಯಿಂದ ಸಾಕೋ ನಾಯಿ, ಬೆಕ್ಕು ಅಷ್ಟೇನ ಪ್ರಾಣಿಗಳು? ಬೇರೆ ಯಾವ ಪ್ರಾಣಿಗಳಲ್ವಾ? ನಮ್ಮನ್ನ ಝೂ ಅಲ್ಲಿಟ್ಟು ಶೋ ಪೀಸ್ ಮಾಡಿ ದುಡ್ಡು ಮಾಡ್ಕೊಂಡ್ರೆ ಪರಿಸರ ಉಳಿಯಲ್ಲ, ಈ ಭೂಮಿ ಉಳಿಯಲ್ಲ. ಹೊಟ್ಟೆ ಹಸಿವು ಅಂತ ನಿಮ್ಮ ನಾಡಿಗೆ ಬಂದು ನಿಮ್ಮ ಹಸುಗಳನ್ನ ತಿಂದಿದ್ಕೆ ನಮ್ಮನ್ನೆಲ್ಲ ವಿಷ ಹಾಕಿ ಸಾಯಿಸ್ತೀರಾ. ಬೆಳೆ ನಾಶ ಮಾಡಿದ್ರೆ ಕರೆಂಟ್ ಶಾಕ್ ಕೊಡ್ತೀರಾ, ಗನ್ನಲ್ಲಿ ಶೂಟ್ ಮಾಡ್ತೀರಾ. ಆದ್ರೆ ನಮ್ ಚರ್ಮನ ಮಾರ್ಕೊಂಡ್ರಿ, ಮಾಂಸನ ಮಾರ್ಕೊಂಡ್ರಿ, ನಿಮ್ ಭೂಮಿಗೋಸ್ಕರ ನಮ್ಮನ್ನ ಸಾಯಿಸ್ತಾ ಇದ್ದೀರಾ. ನಾವೆಲ್ಗೆ ಹೋಗೋಣ ಸರ್? ನಿಮ್ಮೆಲ್ಲರಿಗೂ ನಾನು ಕೇಳ್ಕೊಳ್ತಾ ಇದ್ದೀನಿ, ನಮ್ಗೂ ಜೀವನ ಬೇಕು. ನಾವು ನಿಮ್ ತರನೇ ಬದುಕಬೇಕು. ನಮ್ ಕಾಡನ್ನ ನಮಗೂ ವಾಪಸ್ ಕೊಡಿ. ಹುಚ್ಚರ ತರ ಆಡೋರ್ಗ ಅಷ್ಟೇನೆ ನಿಮ್ಮ ಸಪೋರ್ಟು. ಪ್ರಾಣಿಗಳು ನಿಮ್ಗೆ ಬೇಕಾಗಿಲ್ಲ. ಕಿಪ್ಪಿ ಕೀರ್ತಿ ಲವ್ ಸ್ಟೋರಿಲಿರೋ ಇಂಟ್ರೆಸ್ಟ್ ನಿಮ್ಗೆ ಪ್ರಾಣಿ ಉಳಿಸೋದ್ರಲ್ಲಿ ಇಲ್ಲ. ಬನ್ನಿ ಬೆಂಗಳೂರು ಯೂನಿವರ್ಸಿಟಿಗೆ, ರೀಲ್ಸ್ ಮಾಡಿ, ಫೋಟೋ ಶೂಟ್ ಮಾಡಿ, ನಮ್ ಸಮಾಧಿ ನೋಡ್ಕೊಂಡು ಖುಷಿ ಪಡಿ. ನಿಮ್ಗೆಲ್ಲ ನಾನು ಫೀಲಿಂಗ್ಸ್ ಹೇಳ್ಕೊಬೇಕು ಅನ್ಕೊಂಡಿದ್ದೀನಿ. ಹೇಳ್ಬಿಡು ಎಲ್ಲ